ಬ್ರಹ್ಮಾಂಡದ ಅನಂತ ಕಾಲಚಕ್ರದಲ್ಲಿ 8ನೇ ಮನೆಯ ಅಧಿಪತಿಯಾಗಿ ಪರಿವರ್ತನೆ ಮತ್ತು ಪುನರ್ಜನ್ಮದ ಹಾದಿಯಲ್ಲಿ ಆಳವಾದ ಸಾಗರದಂತೆ ನಿಗೂಢವಾಗಿ ತಡೆದಷ್ಟು ತೀವ್ರವಾಗಿ ಜಿಗಿಯುವ ಅಪ್ರತಿಮ ಶಕ್ತಿಯೆಂದರೆ ಅದು ವೃಶ್ಚಿಕ ರಾಶಿ. ಈ ಜಗತ್ತಿನಲ್ಲಿ ಅಸಾಧ್ಯವಾದುದನ್ನು ಸಾಧ್ಯ ಮಾಡಿಸಲು ಬೇಕಾದ ಅದಮ್ಯ ಇಚ್ಛಾಶಕ್ತಿ, ತೀಕ್ಷ್ಣ ಬುದ್ಧಿಮತ್ತೆ ಮತ್ತು ಆಧ್ಯಾತ್ಮಿಕ ರಹಸ್ಯಗಳ ಸಂಕೇತವೇ ಈ ರಾಶಿ. ಯಾಕೆ ವೃಶ್ಚಿಕ ರಾಶಿಯವರ ಕಣ್ಣುಗಳನ್ನು ನೋಡಿದಾಗ ನಮಗೆ ಒಂದು ಬಗೆಯ ತೇಜಸ್ಸು ಮತ್ತು ಕಾಂತಿಯ ಜೊತೆಗೆ ನಮ್ಮ ಆತ್ಮವನ್ನೇ ಇಣುಕಿ ನೋಡುವಂತಹ ತೀವ್ರತೆ ಕಾಣಿಸುತ್ತೆ? ಅವರ ಮಾತಿನಲ್ಲಿ ಒಂದು ನಿಖರತೆ, ಅವರ ಮೌನದಲ್ಲಿ ಒಂದು ಬಿರುಗಾಳಿಯ ಮುನ್ಸೂಚನೆ ಹಾಗೂ ಅವರ ಪ್ರತಿ ನಿರ್ಧಾರದಲ್ಲಿ ಒಂದು ವಿಭಿನ್ನವಾದ ಜೀವನ ದರ್ಶನ ಅಡಗಿರುತ್ತೆ. ಆದರೆ ಈ ರಹಸ್ಯಮಯ ವ್ಯಕ್ತಿತ್ವದ ಹಿಂದೆ, ಈ ಸದಾ ಜಾಗೃತವಾಗಿರುವ ಮನಸ್ಸಿನ ಹಿಂದೆ ಅಡಗಿರುವ ರಹಸ್ಯವಾದರೂ ಏನು? ಇವತ್ತು ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಅತ್ಯಂತ ಆಳವಾದ ಪದರಗಳನ್ನು ಸೀಳಿ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಜಗತ್ತಿಗೆ ಇದುವರೆಗೂ ತಿಳಿಯದ ಒಂದು ನಿಗೂಢ ಸತ್ಯವನ್ನು ಹೊರಗೆ ತೆಗೆಯೋಣ. ನಮ್ಮ ಹಿರಿಯರು ಹೇಳಿದ ಈ ಮಾತಿದೆಯಲ್ಲ, ಇದು ಬರೀ ಹೊಗಳಿಕೆಯಲ್ಲ, ಇದು ಅಕ್ಷರಶಃ ಸತ್ಯ. ನೀವು ಅವರನ್ನು ನಂಬಿದರೆ, ಅವರಿಗಿಂತ ನಿಷ್ಠಾವಂತ ರಕ್ಷಕ ಹಾಗೂ ಕಷ್ಟಕಾಲದಲ್ಲಿ ಜೊತೆಗೆ ನಿಲ್ಲುವ ಹೋರಾಟಗಾರ ಈ ಜಗತ್ತಲ್ಲೇ ಇಲ್ಲ. ಅವರ ಸ್ನೇಹವು ನಿಮ್ಮ ಜೀವನಕ್ಕೆ ಒಂದು ಭದ್ರತೆಯ ಕೋಟೆಯನ್ನು ತೋರಿಸಿಕೊಡುತ್ತೆ. ಆದರೆ ಒಂದು ವೇಳೆ ನೀವು ಅವರ ಮೌನವನ್ನು ದೌರ್ಬಲ್ಯ ಎಂಟಿ ತಿಳಿದರೆ, ಕಾಲದ ಪವಾಡ ಅವರಿಗೆ ಹೇಗೆ ದಾರಿ ತೋರಿಸುತ್ತದೆ ಎನ್ನುವುದನ್ನು ಮರಿಬೇಡಿ. ಯಾಕೆ ಅವರ ಈ ರೀತಿ? ಯಾಕೆ ಅವರ ವ್ಯಕ್ತಿತ್ವದಲ್ಲಿ ಅಷ್ಟೊಂದು ತೀವ್ರತೆ ಇರುತ್ತೆ? ಅವರ ಈ ನಿರಂತರ ಅನ್ವೇಷಣೆಯ ಹಿಂದೆ ಅಡಗಿರುವ ನಿಜವಾದ ರಹಸ್ಯವಾದರೂ ಏನು? ಇದು ಬರೀ ತಂತ್ರವೇ ಅಥವಾ ಸೇನಾಧಿಪತಿ ಮಂಗಳನ ಆಟನ? ಬನ್ನಿ, ಈ ರಹಸ್ಯದ ಬಾಗಿಲನ್ನು ಇವತ್ತು ತೆರೆಯೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವೊಂದು ದೊಡ್ಡ ತಪ್ಪು ಗ್ರಹಿಕೆಯನ್ನು ಸರಿ ಮಾಡ್ಕೋಬೇಕು. ಯಾಕಂದರೆ ಈ ಜಗತ್ತು ವೃಶ್ಚಿಕ ರಾಶಿಯವರನ್ನು ನೋಡಿ ರೀತಿಗೂ ಅವರ ಜಾತಕದ ನೈಜ ಗುಣಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ವೃಶ್ಚಿಕ ರಾಶಿಯವರನ್ನು ನೋಡಿ, ಇವರು ತುಂಬ ಮುಂಗೋಪಿಗಳು, ಪ್ರತಿಕಾರ ತೀರಿಸಿಕೊಳ್ಳುವವರು, ಇವರನ್ನು ನಂಬಲು ಸಾಧ್ಯವಿಲ್ಲ ಅಂತ ಎಷ್ಟೋ ಜನ ಟೀಕಿಸಬಹುದು. ಬಹುಶಃ ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಹೀಗೆ ಜನ ನಿಮ್ಮನ್ನು ತಪ್ಪು ತಿಳುವಳಿಕೆಯಿಂದ ನೋಡಿದಾಗ ನಿಮಗೆ ಒಳಗೊಳಗೆ ಎಷ್ಟೋ ನೋವಾಗುತ್ತೆ ಅಲ್ವಾ? ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ಕ್ರೌರ್ಯತೆಯಲ್ಲ, ಇದು ಸ್ವಯಂ ರಕ್ಷಣೆಯ ಮತ್ತು ಸತ್ಯದ ಇನ್ನೊಂದು ಮುಖ ಅಷ್ಟೇ. ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನು, ಅಂದರೆ ಜ್ಯೋತಿಷ್ಯದ ನಿಜವಾದ ಸತ್ಯವನ್ನು ನೋಡೋಣ. ಜನ ಏನು ರಹಸ್ಯ ಸ್ವಭಾವ ಅಥವಾ ಕೋಪ ಅಂತ ಅಂದ್ಕೊಳ್ತಾರೋ, ಅದು ಅವರಲ್ಲಿ ಹುಟ್ಟಿನಿಂದ ಬಂದಿರುವ ಒಂದು ವಿಶಾಖ, ಅನುರಾಧ ಅಥವಾ ಜ್ಯೇಷ್ಠ ನಕ್ಷತ್ರದ ತೇಜಸ್ಸು ಹಾಗೂ ಮಂಗಳ ಮಹಾತ್ಮನ ಶೌರ್ಯ. ಅವರು ಪ್ರತಿ ವಿಷಯವನ್ನು ಅತ್ಯಂತ ಆಳವಾಗಿ ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಅದು ಅವರಲ್ಲಿರುವ ಅಪ್ರತಿಮ ಅಂತಸ್ಫೂರ್ತಿಯ ಸಂಕೇತ. ಅವರು ಎಲ್ಲೇ ಹೋದರೂ ಸುಳ್ಳನ್ನು ಸೀಳಿ ಸತ್ಯವನ್ನು ಹೊರಗೆಳೆಯುತ್ತಾರೆ. ಇದು ಅವರ ತಪ್ಪಲ್ಲ, ಇದು ಸೃಷ್ಟಿಕರ್ತ ಅವರಿಗೆ ನೀಡಿರುವ ಜನ್ಮಸಿದ್ಧ ಶೋಧಕತ್ವದ ಬಳುವಳಿ. ಹಾಗಿದ್ರೆ ಈ ಅಗಾಧವಾದ ಧೈರ್ಯ ಎಲ್ಲಿಂದ ಬರುತ್ತೆ? ಇದು ಕೇವಲ ಅವರ ಸ್ವಭಾವ ಅಲ್ಲ, ಇದು ಅವರ ಆತ್ಮದ ಜೊತೆ ಬೆಸೆದುಕೊಂಡಿರುವ ದೈವಿಕ ಶಕ್ತಿ. ಈಗ ನಾನು ಹೇಳೋಕೆ ಹೊರಟಿರೋದು ಅವರ ಜೀವನದ ಅತಿದೊಡ್ಡ ಜ್ಯೋತಿಷ್ಯ ರಹಸ್ಯ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಮಂಗಳನನ್ನು ನವಗ್ರಹಗಳ ಸೇನಾಧಿಪತಿ ಅಥವಾ ರಕ್ಷಕ ಅಂತ ಕರೆಯಲಾಗುತ್ತೆ. ಒಬ್ಬ ಯೋಧನಿಗೆ ಸೋಲನ್ನು ಒಪ್ಪಿಕೊಳ್ಳುವುದು ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಅವನಿಗೆ ಗೊತ್ತಿರುವುದು ಕೇವಲ ಹೋರಾಟ ಮತ್ತು ಸತ್ಯದ ರಕ್ಷಣೆಯಷ್ಟೇ. ಈ ಜಗತ್ತಿಗೆ ಅಗ್ನಿ ಹೇಗೆ ಮುಖ್ಯವೋ ಹಾಗೇನೇ ವೃಶ್ಚಿಕ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಮಾಜದ ಪಾಲಿಗೆ ಒಬ್ಬ ಸಂಕಟಹರ ದೀವಿಗೆಗಳು. ಅವರ ಇನ್ನೊಂದು ಅದ್ಭುತ ಶಕ್ತಿ ಅಂದರೆ ಸ್ಥಿರ ಜಲತತ್ವ. ಜ್ಯೋತಿಷ್ಯದಲ್ಲಿ ಜಲತತ್ವವಿರುವ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯು ಆಳವಾದ ಸಾಗರ ಅಥವಾ ಮಂಜುಗಡ್ಡೆ ಇದ್ದಂತೆ. ಇದು ಮೇಲ್ನೋಟಕ್ಕೆ ಶಾಂತವಾಗಿ ಕಾಣಿದರೂ ಒಳಗೆ ಅಗಾಧವಾದ ಶಕ್ತಿಯನ್ನು ಹೊಂದಿರುತ್ತೆ. ವೃಶ್ಚಿಕ ರಾಶಿಯವರೊಳಗಿನ ಈ ಚೈತನ್ಯ ಸದಾ ಸತ್ಯದ ಮೂಲವನ್ನು ಹುಡುಕಲು ಪ್ರೇರೇಪಿಸುತ್ತಿರುತ್ತದೆ. ಇದೇ ಅವರ ಅಚಲವಾದ ಸಂಕಲ್ಪಕ್ಕೆ ಹಾಗೂ ಅವರ ದಾರ್ಶನಿಕ ಮನೋಭಾವಕ್ಕೆ ಮೂಲ ಕಾರಣ. ಒಮ್ಮೆ ಅವರು ಒಂದು ಗುರಿಯನ್ನು ನಿಶ್ಚಯಿಸಿಕೊಂಡರೆ ಮುಗಿತು. ಜಗತ್ತೇ ಎದುರು ನಿಂತರೂ ಸರಿ, ಅವರು ಆ ಹಾದಿಯನ್ನು ಬಿಡೋದಿಲ್ಲ. ಈಗ ಬಂತು ನೋಡಿ ಅವರ ಅತಿದೊಡ್ಡ ಗುಪ್ತ ಶಕ್ತಿ. ಕಾಲಪುರುಷನ ಜಾತಕದಲ್ಲಿ ವೃಶ್ಚಿಕ ರಾಶಿಯು 8ನೇ ಮನೆಯನ್ನು, ಅಂದರೆ ಆಯುಷ್ಯ ಮತ್ತು ರಹಸ್ಯ ಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಜ್ಯೋತಿಷ್ಯದಲ್ಲಿ ಪರಿವರ್ತನೆಯ ಆಶೀರ್ವಾದ ಅಂತ ಕರೀತಾರೆ. ಇದರ ಅರ್ಥ ಏನು ಗೊತ್ತಾ? ಬ್ರಹ್ಮಾಂಡದ ಎಲ್ಲ ಗೂಢ ಮತ್ತು ಆಧ್ಯಾತ್ಮಿಕ ಶಕ್ತಿಗಳು ಹರಿಯುವುದೇ ವೃಶ್ಚಿಕ ರಾಶಿ ಮೂಲಕ. ಅದಕ್ಕಾಗಿಯೇ ಇವರಿಗೆ ಅತಿದೊಡ್ಡ ಸಂಕಷ್ಟದ ಸಮಯದಲ್ಲೂ, ಸಂಪೂರ್ಣವಾಗಿ ಸೋತು ಹೋದ ಸಂದರ್ಭದಲ್ಲೂ ಫೀನಿಕ್ಸ್ ಹಕ್ಕಿ ಹಾಗೆ ಮತ್ತೆ ಎದ್ದು ಬರುವ ಅದೃಶ್ಯ ಶಕ್ತಿಯ ಕೈ ಹಿಡಿದು ನಡೆಸಿದಂತೆ ಅನಿಸುತ್ತದೆ. ಇವರು ಎಷ್ಟೇ ಸಾಮಾನ್ಯ ಸ್ಥಿತಿಯಲ್ಲಿದ್ದರೂ ತಮ್ಮ ವ್ಯಕ್ತಿತ್ವದ ಪ್ರಭಾವದಿಂದ ಸಮಾಜದಲ್ಲಿ ಗೌರವಿಸಲ್ಪಡುವ ಮತ್ತು ಯಾರೂ ಅಲುಗಾಡಿಸಲಾಗದ ದೈವಿಕ ಬಲ ಇವರಲ್ಲಿರುತ್ತದೆ. ಇಷ್ಟೆಲ್ಲ ಆಂತರಿಕ ಬಲ ಇದ್ದರೂ ಸಹ ಪ್ರತಿಯೊಬ್ಬ ಜ್ಞಾನಿಯ ಜೀವನದಲ್ಲೂ ಕೆಲವು ಸವಾಲುಗಳಿದ್ದೇ ಇರುತ್ತದೆ. ಇದು ಅವರ ಸೋಲಲ್ಲ, ಇದು ಅವರು ದಾಟಲೇಬೇಕಾದ ಅಗ್ನಿ ಪರೀಕ್ಷೆ. ಉದಾಹರಣೆಗೆ, ಅತಿಯಾದ ಸಂಶಯ ಬುದ್ಧಿಯಿಂದಾಗಿ ಆಪ್ತರನ್ನೇ ದೂರ ಮಾಡಿಕೊಳ್ಳಬಹುದು. ಎಲ್ಲವನ್ನೂ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗಿದಾಗ ಮಾನಸಿಕ ನೆಮ್ಮದಿ ಹಾಳಾಗಬಹುದು. ವಾಸ್ತವಕ್ಕಿಂತ ಹೆಚ್ಚಾಗಿ ನಕಾರಾತ್ಮಕ ಆಲೋಚನೆಗಳ ಬೆನ್ನತ್ತಿ ಹೋದಾಗ ಪ್ರಾಯೋಗಿಕ ಜಗತ್ತಿನಲ್ಲಿ ಏಕಾಂಗಿಯಾಗಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಇವರು ಸ್ವಲ್ಪ ಕ್ಷಮಾಗುಣ ಮತ್ತು ನಂಬಿಕೆಯನ್ನು ಅಳವಡಿಸಿಕೊಂಡರೆ ಇವರನ್ನು ಮೀರಿಸುವ ದೃಢ ಮನಸ್ಸಿನ ವ್ಯಕ್ತಿ ಈ ಭೂಮಿಯ ಮೇಲೆ ಯಾರೂ ಇರುವುದಿಲ್ಲ.
ವೃಶ್ಚಿಕ ರಾಶಿಯವರ ಜೀವನದ ಅತ್ಯಂತ ಸ್ಫೂರ್ತಿದಾಯಕ ಭಾಗ ಅಂದರೆ ಅವರ ಪುನಶ್ಚೇತನದ ಮನಸ್ಸು. ಇವರು ಹತಾಶೆಗೆ ಒಳಗಾಗಿ ಕುಳಿತುಕೊಳ್ಳುವವರಲ್ಲ, ಇವರದ್ದು ಸತ್ತು ಗೆಲ್ಲುವ ಹಾದಿ. ಯಾರಾದರೂ ಇವರನ್ನು ತುಳಿಯಲು ಪ್ರಯತ್ನಿಸಿದರೆ ಅವರು ಕುಗ್ಗುವುದಿಲ್ಲ, ಬದಲಾಗಿ ತಮ್ಮ ರಹಸ್ಯ ತಂತ್ರಗಳ ಮೂಲಕ ಮತ್ತಷ್ಟು ಬಲಶಾಲಿಯಾಗಿ ಮೇಲೆ ಬರುತ್ತಾರೆ. ವೃಶ್ಚಿಕ ರಾಶಿಯವರ ಆ ಗೆಲುವಿದೆಯಲ್ಲ, ಅದು ಬಿರುಗಾಳಿ ಅಡಗಿದ ನಂತರ ಮೂಡುವ ಪ್ರಶಾಂತತೆಯಂತೆ. ಅವರು ತಾವು ಕಂಡ ಕಷ್ಟಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಸಮಾಜಕ್ಕೆ ಮಾದರಿಯಾಗುತ್ತಾರೆ. ಇಷ್ಟೆಲ್ಲ ಏರಿಳಿತಗಳು, ಆಂತರಿಕ ಯುದ್ಧಗಳು ಅನುಭವಿಸಿದ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ದಣಿದು ಹೋಗುತ್ತಾನೆ. ಆದರೆ ವೃಶ್ಚಿಕ ರಾಶಿಯವಳು ಹಾಗಲ್ಲ. ಅವರ ನಿಜವಾದ ಶಕ್ತಿ ಪ್ರದರ್ಶನ ಆಗೋದೇ ಅವರು ಅನುಭವದಿಂದ ಪಕ್ವವಾದಾಗ. ಅವರು ವಯಸ್ಸಾದಂತೆ ಹೆಚ್ಚು ಗೌರವಾನ್ವಿತ, ರಹಸ್ಯ ವಿದ್ಯಾಪಾರಂಗತ ಮತ್ತು ಆಧ್ಯಾತ್ಮಿಕವಾಗಿ ಪ್ರಬಲರಾಗಿ ಬೆಳೆಯುತ್ತಾರೆ. ವೃಶ್ಚಿಕ ರಾಶಿಯವರ ಆಂತರಿಕ ತಪಸ್ಸು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅದು ಸಂಕಷ್ಟದ ಸಮಯದಲ್ಲಿ ಅವರಿಗೆ ರಕ್ಷಾ ಕವಚವಾಗಿ ನಿಲ್ಲುತ್ತದೆ. ಹಾಗಿದ್ರೆ ವೃಶ್ಚಿಕ ರಾಶಿಯವರ ಜೀವನದ ಅಂತಿಮ ಉದ್ದೇಶವಾದರೂ ಏನು? ಜ್ಯೋತಿಷ್ಯದ ಆಳವಾದ ಸತ್ಯದ ಪ್ರಕಾರ ಅವರ ಜೀವನವನ್ನು ಮಂಗಳ ಮತ್ತು ಕೇತು ಇಬ್ಬರೂ ಪ್ರಭಾವಿಸುತ್ತಾರೆ. ಮಂಗಳ ಅವರಿಗೆ ಹೋರಾಡುವ ಶಕ್ತಿ ಕೊಟ್ಟರೆ, ಕೇತು ಅವರಿಗೆ ಮೋಕ್ಷದತ್ತ ಅಥವಾ ಆಧ್ಯಾತ್ಮದ ಆಳದತ್ತ ಒಯ್ಯುವ ರಹಸ್ಯ ಜ್ಞಾನವನ್ನು ನೀಡುತ್ತಾನೆ. ಈ ಎರಡೂ ಶಕ್ತಿಗಳನ್ನು ಯಾರು ಸಮತೋಲನಗೊಳಿಸುತ್ತಾರೋ ಅವರೇ ಈ ಕಾಲದ ನಿಜವಾದ ಸಿದ್ಧಪುರುಷರು. ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವವು ಕೇವಲ ಒಂದು ಸಂಘರ್ಷದ ಕಥೆಯಲ್ಲ, ಅದು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಸಾವಿನಿಂದ ಅಮರತ್ವದ ಕಡೆಗೆ ಸಾಗುವ ಅಪ್ರತಿಮ ಪಯಣ. ಅವರ ಒಳಗೆ ಇಡೀ ಸಾಗರದ ಆಳ ಮತ್ತು ರಹಸ್ಯ ಅಡಗಿದೆ. ಈಗ ಕಾಲ ಸನ್ನಿಹಿತವಾಗಿದೆ. ಪ್ರಶ್ನೆ ಇರೋದು ಒಂದೇ: ಅವರು ತಮ್ಮೊಳಗಿನ ಆ ದೈವಿಕ ಶಕ್ತಿಯನ್ನು ಎಚ್ಚರಗೊಳಿಸಿ ತಮ್ಮ ನೈಜ ಪ್ರತಿಭೆಯನ್ನು ಈ ಲೋಕಕ್ಕೆ ಸಾರಲು ಸಿದ್ಧರಾಗಿದ್ದಾರೆಯಾ? ಹಳೆಯ ನೋವುಗಳನ್ನು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಮುರಿದು ಹೊಸ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲು ಅವರು ತಯಾರಾಗಿದ್ದಾರೆಯಾ? ಬ್ರಹ್ಮಾಂಡದ ಅನಂತ ಕಾಲಚಕ್ರದಲ್ಲಿ 8ನೇ ಮನೆಯ ಅಧಿಪತಿಯಾಗಿ ಪರಿವರ್ತನೆ ಮತ್ತು ಪುನರ್ಜನ್ಮದ ಹಾದಿಯಲ್ಲಿ ಆಳವಾದ ಸಾಗರದಂತೆ ನಿಗೂಢವಾಗಿ ತಡೆದಷ್ಟು ತೀವ್ರವಾಗಿ ಜಿಗಿಯುವ ಅಪ್ರತಿಮ ಶಕ್ತಿಯೆಂದರೆ ಅದು ವೃಶ್ಚಿಕ ರಾಶಿ. ಈ ಜಗತ್ತಿನಲ್ಲಿ ಅಸಾಧ್ಯವಾದುದನ್ನು ಸಾಧ್ಯ ಮಾಡಿಸಲು ಬೇಕಾದ ಅದಮ್ಯ ಇಚ್ಛಾಶಕ್ತಿ, ತೀಕ್ಷ್ಣ ಬುದ್ಧಿಮತ್ತೆ ಮತ್ತು ಆಧ್ಯಾತ್ಮಿಕ ರಹಸ್ಯಗಳ ಸಂಕೇತವೇ ಈ ರಾಶಿ. ಯಾಕೆ ವೃಶ್ಚಿಕ ರಾಶಿಯವರ ಕಣ್ಣುಗಳನ್ನು ನೋಡಿದಾಗ ನಮಗೆ ಒಂದು ಬಗೆಯ ತೇಜಸ್ಸು ಮತ್ತು ಕಾಂತಿಯ ಜೊತೆಗೆ ನಮ್ಮ ಆತ್ಮವನ್ನೇ ಇಣುಕಿ ನೋಡುವಂತಹ ತೀವ್ರತೆ ಕಾಣಿಸುತ್ತೆ? ಅವರ ಮಾತಿನಲ್ಲಿ ಒಂದು ನಿಖರತೆ, ಅವರ ಮೌನದಲ್ಲಿ ಒಂದು ಬಿರುಗಾಳಿಯ ಮುನ್ಸೂಚನೆ, ಹಾಗೂ ಅವರ ಪ್ರತಿ ನಿರ್ಧಾರದಲ್ಲಿ ಒಂದು ವಿಭಿನ್ನವಾದ ಜೀವನ ದರ್ಶನ ಅಡಗಿರುತ್ತೆ. ಆದರೆ ಈ ರಹಸ್ಯಮಯ ವ್ಯಕ್ತಿತ್ವದ ಹಿಂದೆ, ಈ ಸದಾ ಜಾಗೃತವಾಗಿರುವ ಮನಸ್ಸಿನ ಹಿಂದೆ ಅಡಗಿರುವ ರಹಸ್ಯವಾದರೂ ಏನು? ಇವತ್ತು ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಅತ್ಯಂತ ಆಳವಾದ ಪದರಗಳನ್ನು ಸೀಳಿ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಜಗತ್ತಿಗೆ ಇದುವರೆಗೂ ತಿಳಿಯದ ಒಂದು ನಿಗೂಢ ಸತ್ಯವನ್ನು ಹೊರಗೆ ತೆಗೆಯೋಣ. ನಮ್ಮ ಹಿರಿಯರು ಹೇಳಿದ ಈ ಮಾತಿದೆಯಲ್ಲ, ಇದು ಬರೀ ಹೊಗಳಿಕೆಯಲ್ಲ, ಇದು ಅಕ್ಷರಶಃ ಸತ್ಯ. ನೀವು ಅವರನ್ನು ನಂಬಿದರೆ, ಅವರಿಗಿಂತ ನಿಷ್ಠಾವಂತ ರಕ್ಷಕ ಹಾಗೂ ಕಷ್ಟಕಾಲದಲ್ಲಿ ಜೊತೆಗೆ ನಿಲ್ಲುವ ಹೋರಾಟಗಾರ ಈ ಜಗತ್ತಲ್ಲೇ ಇಲ್ಲ. ಅವರ ಸ್ನೇಹವು ನಿಮ್ಮ ಜೀವನಕ್ಕೆ ಒಂದು ಭದ್ರತೆಯ ಕೋಟೆಯನ್ನು ತೋರಿಸಿಕೊಡುತ್ತೆ. ಆದರೆ ಒಂದು ವೇಳೆ ನೀವು ಅವರ ಮೌನವನ್ನು ದೌರ್ಬಲ್ಯ ಎಂಟಿ ತಿಳಿದರೆ, ಕಾಲದ ಪವಾಡ ಅವರಿಗೆ ಹೇಗೆ ದಾರಿ ತೋರಿಸುತ್ತದೆ ಎನ್ನುವುದನ್ನು ಮರಿಬೇಡಿ. ಯಾಕೆ ಅವರು ಈ ರೀತಿ? ಯಾಕೆ ಅವರ ವ್ಯಕ್ತಿತ್ವದಲ್ಲಿ ಅಷ್ಟೊಂದು ತೀವ್ರತೆ ಇರುತ್ತೆ? ಅವರ ಈ ನಿರಂತರ ಅನ್ವೇಷಣೆಯ ಹಿಂದೆ ಅಡಗಿರುವ ನಿಜವಾದ ರಹಸ್ಯವಾದರೂ ಏನು? ಇದು ಬರೀ ತಂತ್ರವೇ ಅಥವಾ ಸೇನಾಧಿಪತಿ ಮಂಗಳನ ಆಟನ? ಬನ್ನಿ, ಈ ರಹಸ್ಯದ ಬಾಗಿಲನ್ನು ಇವತ್ತು ತೆರೆಯೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವೊಂದು ದೊಡ್ಡ ತಪ್ಪು ಗ್ರಹಿಕೆಯನ್ನು ಸರಿ ಮಾಡ್ಕೋಬೇಕು. ಯಾಕಂದರೆ ಈ ಜಗತ್ತು ವೃಶ್ಚಿಕ ರಾಶಿಯವರನ್ನು ನೋಡಿ ರೀತಿಗೂ ಅವರ ಜಾತಕದ ನೈಜ ಗುಣಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ವೃಶ್ಚಿಕ ರಾಶಿಯವರನ್ನು ನೋಡಿ, ಓ ಇವರು ತುಂಬ ಮುಂಗೋಪಿಗಳು, ಪ್ರತಿಕಾರ ತೀರಿಸಿಕೊಳ್ಳುವವರು, ಇವರನ್ನು ನಂಬಲು ಸಾಧ್ಯವಿಲ್ಲ ಅಂತ ಎಷ್ಟೋ ಜನ ಟೀಕಿಸಬಹುದು. ಬಹುಶಃ ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಹೀಗೆ ಜನ ನಿಮ್ಮನ್ನು ತಪ್ಪು ತಿಳುವಳಿಕೆಯಿಂದ ನೋಡಿದಾಗ ನಿಮಗೆ ಒಳಗೊಳಗೆ ಎಷ್ಟೋ ನೋವಾಗುತ್ತೆ ಅಲ್ವಾ? ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ಕ್ರೌರ್ಯತೆ ಅಲ್ಲ, ಇದು ಸ್ವಯಂ ರಕ್ಷಣೆಯ ಮತ್ತು ಸತ್ಯದ ಇನ್ನೊಂದು ಮುಖ ಅಷ್ಟೇ. ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನು, ಅಂದರೆ ಜ್ಯೋತಿಷ್ಯದ ನಿಜವಾದ ಸತ್ಯವನ್ನು ನೋಡೋಣ. ಜನ ಏನು ರಹಸ್ಯ ಸ್ವಭಾವ ಅಥವಾ ಕೋಪ ಅಂತ ಅಂದ್ಕೊಳ್ತಾರೋ, ಅದು ಅವರಲ್ಲಿ ಹುಟ್ಟಿನಿಂದ ಬಂದಿರುವ ಒಂದು ವಿಶಾಖ, ಅನುರಾಧ ಅಥವಾ ಜ್ಯೇಷ್ಠ ನಕ್ಷತ್ರದ ತೇಜಸ್ಸು ಹಾಗೂ ಮಂಗಳ ಮಹಾತ್ಮನ ಶೌರ್ಯ. ಅವರು ಪ್ರತಿ ವಿಷಯವನ್ನು ಅತ್ಯಂತ ಆಳವಾಗಿ ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಅದು ಅವರಲ್ಲಿರುವ ಅಪ್ರತಿಮ ಅಂತಸ್ಫೂರ್ತಿಯ ಸಂಕೇತ. ಅವರು ಎಲ್ಲೇ ಹೋದರೂ ಸುಳ್ಳನ್ನು ಸೀಳಿ ಸತ್ಯವನ್ನು ಹೊರಗೆಳೆಯುತ್ತಾರೆ. ಇದು ಅವರ ತಪ್ಪಲ್ಲ, ಇದು ಸೃಷ್ಟಿಕರ್ತ ಅವರಿಗೆ ನೀಡಿರುವ ಜನ್ಮಸಿದ್ಧ ಶೋಧಕತ್ವದ ಬಳುವಳಿ. ಹಾಗಿದ್ರೆ ಈ ಅಗಾಧವಾದ ಧೈರ್ಯ ಎಲ್ಲಿಂದ ಬರುತ್ತೆ? ಇದು ಕೇವಲ ಅವರ ಸ್ವಭಾವ ಅಲ್ಲ, ಇದು ಅವರ ಆತ್ಮದ ಜೊತೆ ಬೆಸೆದುಕೊಂಡಿರುವ ದೈವಿಕ ಶಕ್ತಿ. ಈಗ ನಾನು ಹೇಳೋಕೆ ಹೊರಟಿರೋದು ಅವರ ಜೀವನದ ಅತಿದೊಡ್ಡ ಜ್ಯೋತಿಷ್ಯ ರಹಸ್ಯ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಮಂಗಳನನ್ನು ನವಗ್ರಹಗಳ ಸೇನಾಧಿಪತಿ ಅಥವಾ ರಕ್ಷಕ ಅಂತ ಕರೆಯಲಾಗುತ್ತೆ. ಒಬ್ಬ ಯೋಧನಿಗೆ ಸೋಲನ್ನು ಒಪ್ಪಿಕೊಳ್ಳುವುದು ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಅವನಿಗೆ ಗೊತ್ತಿರುವುದು ಕೇವಲ ಹೋರಾಟ ಮತ್ತು ಸತ್ಯದ ರಕ್ಷಣೆಯಷ್ಟೇ. ಈ ಜಗತ್ತಿಗೆ ಅಗ್ನಿ ಹೇಗೆ ಮುಖ್ಯವೋ ಹಾಗೇನೇ ವೃಶ್ಚಿಕ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಮಾಜದ ಪಾಲಿಗೆ ಒಬ್ಬ ಸಂಕಟಹರ ದೀವಿಗೆಗಳು.
ಅವರ ಇನ್ನೊಂದು ಅದ್ಭುತ ಶಕ್ತಿ ಅಂದರೆ ಸ್ಥಿರ ಜಲತತ್ವ. ಜ್ಯೋತಿಷ್ಯದಲ್ಲಿ ಜಲತತ್ವವಿರುವ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.